ನಿತ್ಯ ಜೀವನಕ್ಕೆ ಸ್ವಾಗತ. ನಮ್ಮ ಕುಲದೇವರಾದ ಹುಲ್ಲೇಗಾಲದ ಹುಚ್ಚಮ್ಮಂದು ಹಬ್ಬ 80 ವರ್ಷದ ಮೇಲೆ ಆಗಿದೆಯಂತೆ ಈ ಹಬ್ಬ. ಹಾಗಾಗಿ ತುಂಬ ಅದ್ಧೂರಿಯಾಗಿ ಮಾಡಿದ್ದಾರೆ ಹಬ್ಬನ. ನಮ್ಮ ಮನೆಗಳಲ್ಲಿನೂ ಸಹ ಎಷ್ಟು ನಿಷ್ಠೆಯಿಂದ ನಿಯಮದಿಂದ ಮನೆ ಎಷ್ಟು ಶುದ್ಧವಾಗಿದ್ದು ಯಾವ್ಯಾವ ಥರ ಈ ಹಬ್ಬನ ನಮ್ಮ ಮನೆಯಿಂದನೂ ಆಚರಿಸಿದ್ವಿ ಅಂದ್ಬಿಟ್ಟು ತೋರಿಸ್ಕೊಡ್ತೀನಿ, ಬನ್ನಿ ಸ್ನೇಹಿತರೆ. ನೋಡಿ, ಮನೆಯಲ್ಲಿ ದುಂಬು ಧೂಳು ಮಾಮೂಲಾಗಿ ಎಲ್ಲ ಕ್ಲೀನಿಂಗು ಫುಲ್ಲು ನಮಗೆ 3 ದಿನ ಹಿಡೀತು ಮನೆ ಕ್ಲೀನಿಂಗೇ. ಮನೆ ಕ್ಲೀನ್ ಮಾಡಿ ಪ್ರತಿಯೊಂದೂ ಅಷ್ಟೇ ಶುದ್ಧವಾಗಿ, ಮತ್ತು ನಾನ್ ವೆಜ್ಜು ಮೆಣಸಿನ್ಕಾಯಿ ಆ ಥರ ಎಲ್ಲ ಏನು ಘಾಟ್ ಹಾಕ್ದಿರ ನಾನ್ ವೆಜ್ಜು ಲಾಸ್ಟು ಹಬ್ಬ ಮುಗಿಯೋವರೆಗೂ ಮಾಡೋ ಹಾಗೆ ಇಲ್ಲ. 21 ದಿವಸ ಒಯ್ದು ಈ ಥರ ಹೊಸ ನೀರಿಗೆ ಮತ್ತು ಶಿವನ ಪೂಜೆಗೆ ತುಂಬ ಪ್ರಿಯಕರವಾದದ್ದು. ಮತ್ತು ಈ ತುಂಬೆ ಗಿಡದಲ್ಲಿ ಮನುಷ್ಯ ಅಳವಡಿಸ್ಕೋಬೇಕಾಗಿರುವಂಥದ್ದು ತುಂಬ ಇದೆ. ಏನಾದರೂ ಹೇಳಿದ್ರೆ ನಾವು ಚಿಕ್ಕವರು ನಮಗಿನ್ನ ಗೊತ್ತಾಗಲ್ಲ ಅಂತ ಅಂತಾರೆ. ಆದರೆ ಇದು ಕಾಂಡ ನೋಡಿ, ಇದು ಇಷ್ಟೇ ಸಣ್ಣದು ಬುಡ ಇರುತ್ತೆ ಇದು. ಮತ್ತು ಇದು ಮುಂದಕ್ಕೆ ಹೂವು ಸಣ್ಣದ್ರಿಂದನೂ ಒಂದೊಂದು ಹೂವು ಬಿಟ್ಕೊತ ಬಂತ ಈ ಥರ ದೊಡ್ಡ ಕಾಂಡ ಆದಾಗ ಜಾಸ್ತಿ ಹೂವು ಬಿಡುತ್ತೆ. ಅದರಿಂದ ಮನುಷ್ಯ ತಿಳ್ಕೊಬೇಕಾಗಿರೋದು ಸಣ್ಣದ್ರಿಂದನೂ ಕಲಿಯೋದು ತುಂಬ ಇದೆ. ಕಲ್ತು ಮತ್ತು ಚಿಕ್ಕದ್ರಿಂದ ಕಲಿತ್ರೆ ದೊಡ್ಡದಾದಾಗ ಇನ್ನೂ ಜಾಸ್ತಿ ಅದ್ರ ಬಗ್ಗೆ ಅನುಭವ ಬರುತ್ತೆ ಅನ್ನೋದನ್ನು ಈ ತುಂಬೆ ಗಿಡ ಸೂಚಿಸುತ್ತೆ. ನಾವು ಮಾಡಿ ಮೇಲೇ ಒಂದು ಗಿಡ ಹಾಕೊಂಡಿದ್ದೀವಿ. ಹಳ್ಳಿ ಕಡೆ ಅಂತಂದರೆ ಎಲ್ಲನೂ ಸಿಗುತ್ತೆ. ನಾನು ಒಂದು ಸ್ವಲ್ಪ ವಿಳ್ಯದೆಲೆ ಗಿಡ ಇದು ಎಲ್ಲ ನಾನು ಪಾಟಲ್ಲಿ ಹಾಕಿದ್ದೀನಿ. ಇದು ಕಳಸದ್ದು ತೆಂಗಿನ ಸಸಿ, ಕಳಸದಿಂದ ತೆಗೆದ್ಬಿಟ್ಟು ಹಾಕಿದ್ದೀನಿ. ಒಂದು 2 ಸುಳಿ ಬಂದಮೇಲೆ ತಗೋಗಿ ಒಡ್ದಲ್ಲಿ ಹಾಕ್ತೀನಿ. ಒಂದು ಸುಳಿ 2 ಎಲೆ ಇತ್ತು, ನಾನು ತಂದಾಕ್ದಾಗ ಮೇಲ್ಗಡೆ 1 ಎಲೆ ಬಂದಿದೆ. ಮತ್ತು ನಾವು ಒಂದು ವಾರ ನಮಗೆ ನಮ್ಮ ದೇವ್ರ ವಾರ ಸಿಕ್ಕಿದಾಗೇನೆ ನಾವು ಹೊಸನೀರು ಅಂತ ಕೆಳಗಡೆ, ಈಗ ಸಾಮಾನ್ಯವಾಗಿ ಮಾಡಿ ಮೇಲೆ ಮನೆಗಳಲ್ಲಿ ಅಲ್ಲೇ ನಲ್ಲಿಗಳಿರ್ತವೆ. ನಾವು ಭೂಮಿ ಪೂಜೆ ಮಾಡಿ ತಂದರೆ ಒಳ್ಳೆಯದು ಅಂತ ಅಂದ್ಬಿಟ್ಟು ಕೆಳಗಡೆ ಬೋರ್ವೆಲ್ ಇದೆ ಗ್ರೌಂಡ್ ಫ್ಲೋರಲ್ಲಿ. ಹಂಗಾಗಿ ಅಲ್ಲಿಂದನೇ ಪೂಜೆ ಮಾಡ್ಕೊಂಡು ಒಂದು ಬಿನ್ಗೆ ತೊಗೊಬರ್ಬಾರ್ದು ಅಂದ್ಬಿಟ್ಟು ನನ್ನ ಮೊಮ್ಮಗ ನಾನು ಇಬ್ಬರೂ ತೊಗೊಬಂದ್ವಿ. ಕೆಳಗಡೆನೇ ಪೂಜೆ ಮಾಡಿ ಫಸ್ಟು ಗಂಗೆ ಪೂಜೆ ಮಾಡಿ ನಾವು ಇದು ಎಡೆಗೆ ಅಂತ ತಗೊಳ್ತೀವಿ. ಇವತ್ತಿ ಕಟ್ಟಿನ ಹಿಟ್ಟು ಮಾಡಿಬಿಟ್ಟು 5 ಕಡೆ ಹಿಂಗೆ ಅರಿಶಿನ ಕುಂಕುಮ ಇಟ್ಟಿದ್ದೀವಿ. ದೊಡ್ಡದಾದರೆ 9 ಕಡೆ ಇಡಬೇಕು. ನಮ್ಮದು ಚಿಕ್ಕದಾಗಿರೋದ್ರಿಂದ 5 ಕಡೆ ಇಟ್ಟಿದ್ದೀನಿ. ಇದು ಹೊಸದು ಪಂಚೆ ನಾನು ನೀರೆಲ್ಲ ಹಾಕಿದ್ದೀನಿ. ಇದನ್ನು ಈ ಥರ ಮಾಡ್ಕೋಬೇಕು. ಸೇರಾದರೂ ಹಾಕ್ಬೋದು, 5 ಪಾವಾದರೂ ಹಾಕ್ಬೋದು. ನಾನು 5 ಪಾವು ಹಾಕ್ತಾಯಿದ್ದೀನಿ.
ಇದು ಚೂರಡಿಕೆ ಇಡಬಾರ್ದು, ಬಟ್ಲಡಿಕೆ ಮತ್ತು ತೆಂಗಿನಕಾಯಿ. ಬೆಲ್ಲ, ಬಾಳೆಹಣ್ಣು, ಇದು ತುಟ್ಟು ಮುರಿದೋಗ್ಬಿಡ್ತಿರ್ತದೆ, ಬೇಡ. ಆಮೇಲೆ ನಾನು ಕಜ್ಜಾಯ ಮಾಡಿದ್ದೀನಿ, ಕಜ್ಜಾಯ ತುಪ್ಪ ಅಂತ ಅಂದ್ಬಿಟ್ಟು ಇದು ಕಜ್ಜಾಯ ತುಪ್ಪ ಚಿಕ್ಕ ಬಾಕ್ಸಲ್ಲಿ ಹಾಕೊಂಡಿದ್ದೀನಿ. ಗಂಧದ ಕಡ್ಡಿ, ಕರ್ಪೂರ. ನಾವು ಎಣ್ಣೆ ದೇವರು ಆಗಿರೋದ್ರಿಂದ ಬಳೆನ ಇಡ್ತಾ ಇದ್ದೀನಿ. ಅರಿಶಿಣ, ಕುಂಕುಮ ಇಷ್ಟನ್ನು ನಾವು ಈ ಅಡುಗೆಗೆ ದೇವಸ್ಥಾನಕ್ಕೆ ತಗೊಂಡು ಹೋಗ್ಬೇಕು. ಆಮೇಲೆ ಬೇರೆದು ಹೂವು ತಗೊಳ್ತೀನಿ, ಇವಾಗ ಹಂಗೆ ತಗೋಬಾರ್ದು ಅಂತ ಅಂದ್ಬಿಟ್ಟು ಒಂದೇ ಒಂದು ಸ್ವಲ್ಪ ಹೂವು ಇಷ್ಟ ನಾವು ಅಡುಗೆಗೆ ಮನೆಯಿಂದ ತಗೊಂಡು ಹೋಗ್ತೀವಿ. ಇದನ್ನು ದೇವಸ್ಥಾನಕ್ಕೆ ಕೊಡಬೇಕು. ಇದನ್ನು ಹಿಂಗೆ ಪೂಜೆ ಮಾಡಿಬಿಟ್ಟು ಇವಾಗ ಹಂಗೆ ಮುಚ್ಚಿಬಿಡ್ತೀನಿ. ನೋಡಿ, ಇವಾಗ ಮನೆಯಿಂದ ಈ ಅಡುಗೆನ ತಗೊಂಡು ನಾವು ಪೂಜೆ ಸಾಮಾನು ಇರುತ್ತೆ, ಅದರಲ್ಲಿ ಅಕ್ಕಿ, ಬೆಲ್ಲ ಮತ್ತು ತೆಂಗಿನಕಾಯಿ, ಬಾಳೆಹಣ್ಣು, ಬಳೆ, ಹೆಣ್ಣು ದೇವ್ರು ಆಗಿರೋದ್ರಿಂದ ಬಳೆ, ಅರಿಶಿಣ, ಕುಂಕುಮ ಮತ್ತು ನಾವು ಕಜ್ಜಾಯ ತುಪ್ಪನೂ ಸಹ ತಗೊಂಡಿದ್ವಿ. ಹಾಗಾಗಿ ಇದನ್ನು ತಗೊಂಡು ದೇವಸ್ಥಾನಕ್ಕೆ ಹೊರಟಿದ್ದೀವಿ. ನಾವು ನೈಟ್ ಇಲ್ಲೇ 7 ಗಂಟೆ ಆಗೋಗಿತ್ತು, ಹಾಗಾಗಿ ನೈಟು ಹೊರಟಿದ್ದೀವಿ. ಇವಾಗ ನಾವು ಉಲ್ಲೆಗಾಲಕ್ಕೆ ಬಂದ್ವಿ, ತಲುಪಿದ್ವಿ. ಇಲ್ಲಿಂದ ಬೆಂಗಳೂರಿಂದ 2-2.5 ಅವರ್ ಬೇಕಲ್ಲ, ಹಾಗಾಗಿ ನಾವು ಇಲ್ಲಿಗೆ ಉಲ್ಲೆಗಾಲಕ್ಕೆ ತಲುಪಿದ್ದೀವಿ. ತುಂಬ ದೂರದಲ್ಲೇ ಗಾಡಿ ಪಾರ್ಕಿಂಗ್ ಇತ್ತು, ಜನ ರಶ್ ಇತ್ತಲ್ಲ, ಹಾಗಾಗಿ ತುಂಬ ದೂರದಲ್ಲೇ ಪಾರ್ಕಿಂಗ್ ಇತ್ತು. ನಾವಿಲ್ಲ ಗಾಡಿನ ಪಾರ್ಕಿಂಗ್ ಮಾಡಿಬಿಟ್ಟು ಸುಮಾರು 1-1.5 ಕಿಲೋಮೀಟ್ರು ನಡ್ಕೊಂಡೇ ಹೋದ್ವಿ. ನಮ್ಮ ಮೊಮ್ಮಕ್ಕಳುಗಳು, ನಮ್ಮ ಫ್ಯಾಮಿಲಿ ಎಲ್ಲರೂ ಹೋಗಬೇಕಲ್ಲ, ದೊಡ್ಡ ಹಬ್ಬ ಅಂತ ಅಂದ್ಬಿಟ್ಟು ಎಲ್ಲರೂ ಹೊರಟಿದ್ದೀವಿ. ಈಗ ಇಲ್ಲಿ ಅಡುಗೆನ ನಾವು ಊರಲ್ಲಿ ಇರೋರಾದರೆ ಅಲ್ಲೇ ಎಲ್ಲರೂ ಪ್ರತಿಯೊಂದು ಮನೆಯಿಂದನೂ ಬೇಳೆ, ಅಕ್ಕಿ, ತೆಂಗಿನಕಾಯಿ, ಬೆಲ್ಲ ಎಲ್ಲನೂ ತಗೋಗಿ ಒಂದೊಂದು ಮನೆ ಅಂತ ಇರುತ್ತೆ, ಒಂದೊಂದು ಗುಂಪಲ್ಲಿ ಒಂದೊಂದು ಬುಡಕಟ್ಟಲ್ಲಿ ಅಲ್ಲಿಗೆ ತಗೋಗಿ ಹಾಕಬೇಕು. ನಾವು ಬೆಂಗಳೂರಲ್ಲಿ ಇರೋದ್ರಿಂದ ನಾವು ಇಲ್ಲಿಂದನೇ ಒಂದು ಬುಟ್ಟಿನಲ್ಲಿ ಪೂಜೆ ಸಾಮಾನು ತಗೋಗಿದ್ವಲ್ಲ, ಅಲ್ಲಿ ತಗೋಗಿಟ್ವಿ. ಅವರು ಅವ್ರ ಅಡುಗೆ ಒಳಗಡೆಗೆ ಹಾಕೊಂಡು ದೇವಸ್ಥಾನಕ್ಕೆ ಕೊಡ್ತಾರೆ ಅದನ್ನು. ಹಾಗಾಗಿ ನಾನು ತಗೋಗಿ ಅಲ್ಲಿಟ್ಟೆ. ಮತ್ತು ದೇವಸ್ಥಾನ ತುಂಬಾ ಚೆನ್ನಾಗಿ
ಅಲಂಕಾರ ಆಗಿರ್ಬೋದು. ನೈಟ್ ಅಂತೂ ತುಂಬ ಚೆನ್ನಾಗಿತ್ತು ನೋಡೋದಕ್ಕೆ. ಲೈಟಿನ ಅರೇಂಜ್ಮೆಂಟ್ ಆಗಿರ್ಬೋದು, ಜನಗಳು ಪ್ರತಿಯೊಂದೂ ತುಂಬಾ ವಿಭಿನ್ನವಾಗಿತ್ತು. ಮತ್ತು ದೇವಸ್ಥಾನದ ಎದುರುಗಡೆನೆ ತುಂಬ ದೊಡ್ಡ ಪೆಂಡಲ್ ಹಾಕಿ ಸಾವಿರಾರು ಜನಕ್ಕೆ ಒಂದೇ ಕಡೆ ದೇವಸ್ಥಾನ ವತಿಯಿಂದ ಅಡುಗೆ ಮಾಡಿದರು. ಅಲ್ಲಿ ತುಂಬಾ ಸಾಂಬಾರು ಆಗಿರ್ಬೋದು, ಕಾಳುಗೊಜ್ಜು, ಮುದ್ದೆ, ಅನ್ನ, ಸಾಂಬಾರು, ಪಾಯಸ, ಬೂಂದಿ ಮಾಡಿದರು. ತುಂಬಾ ಟೇಸ್ಟಿಯಾಗಿತ್ತು ಊಟ ಅಂತೂ. ನೈಟು ನಾವು ಊಟ ಮಾಡಿದಾಗ 9:45 10 ಗಂಟೆ ಅಷ್ಟೊತ್ತವರೆಗೂ ಎಲ್ಲ ಜನಕ್ಕೂ ಎಲ್ಲ ಐಟಮನ್ನು ಮಿಸ್ ಇಲ್ಲದಂಗೆ ಅಷ್ಟು ಚೆನ್ನಾಗಿ ನೀಟಾಗಿ ಮಾಡಿದರು. ಅಡುಗೆ ಅಂತೂ ತುಂಬಾ ಚೆನ್ನಾಗಿತ್ತು. ದೇವ್ರ ಪ್ರಸಾದ ಅಂತಲೂ ಇರಬಹುದು, ತುಂಬಾ ರುಚಿಕರವಾಗಿತ್ತು. ಇದನ್ನು ಈ ಥರ ಒಂಥರ ಬಿದಿರಿನಲ್ಲಿ ಮಾಡಿರ್ತದೆ. ಅದರ ಮಧ್ಯದಲ್ಲಿ ದೇವಿದನ್ನು ಒಂದು ವಿಗ್ರಹನ ಫೋಟೋನ ಇಟ್ಟು ಅದಕ್ಕೆ ತುಂಬ ಅಲಂಕಾರ ಮಾಡಿ ಅದನ್ನು ಎತ್ಕೊಂಡು ಮೆರವಣಿಗೆ ಮಾಡ್ತಾರೆ. ಅದಕ್ಕೆ ರೆಡಿ ಮಾಡ್ತಾ ಇದ್ದಾರೆ. ಇವುಗಳು ನಮ್ಮ ಅರನಹಳ್ಳಿ ಬೀರೇಶ್ವರನ ಬಸಪ್ಪಗಳು. ಬೆಳಿಗ್ಗೆ ಮಜ್ನ ತಗೊಬರೋದೆಲ್ಲ ಈ ಬಸಪ್ಪಗಳ ಮೇಲೇ ಮಜ್ನ ತಗೊಬರೋದು. ನಾವು ಊಟ ಮುಗಿಸಿ ಇವಾಗ ನೈಟು ಹೊರಟ್ವಿ. ಅಲ್ಲೇ ಮಳವಳ್ಳಿನಲ್ಲೇ ಇದು ಈ ಥರ ರಂಗೋಲೆ ಅದು ಕೆಳಗಡೆ ನೆಲದಲ್ಲಿ ಬಿಟ್ಟಿದೆಯೇನೋ ಅಂತ ನಾನು ಅನ್ಕೊಂಡೆ. ನೆಲದಲ್ಲಿ ಬಿಟ್ಟಿಲ್ಲ. ಮೇಲ್ಗಡೆ ಸುಮಾರು ಒಂದು 15-20 ಅಡಿ ಮೇಲ್ಗಡೆ ಮರಕ್ಕೆ ಫಿಕ್ಸ್ ಮಾಡಿದರು ಒಂದೊಂದು ಕ್ಯಾಮ್ರಾಗಳು. ಅದು ರೌಂಡಾಗಿ ಹಿಂಗೆ ತಿರುಗ್ದಂಗೆ ಈ ಥರ ರಂಗೋಲೆಗಳು. ಅವತ್ತು ಮಳೆ ಬೇರೆ ಇತ್ತು, ಹಂಗಾಗಿ ಮಕ್ಕಳುಗಳೆಲ್ಲ ಅಲ್ಲಿ ಮಲ್ಕೊಳಕ್ಕಾಗಲ್ಲ ಅಂದ್ಬಿಟ್ಟು ನಾವು ಮಳವಳ್ಳಿನಲ್ಲಿ ರೂಮ್ ಮಾಡಿದ್ವಿ. ಅಲ್ಲಿಗೆ ಹೊರಟ್ವಿ. ಬೆಳಿಗ್ಗೆ ಏನೇನಾಗುತ್ತೆ ಅಂತ ಬೆಳಿಗ್ಗೆನ ದೇವ್ರ ಉತ್ಸವ ಕಾರ್ಯಕ್ರಮಗಳನ್ನು ಬೆಳಿಗ್ಗೆ ನಾನು ನೋಡಿಸ್ತೀನಿ ಸ್ನೇಹಿತರೆ. ಮುಂದಿನ ವಿಡಿಯೋ